ಎಸ್ಎಸ್ಎಲ್ಸಿ ಪರೀಕ್ಷೆ ಉತ್ತೀರ್ಣ ನಿಯಮದಲ್ಲಿ ಬದಲಾವಣೆ ತರಲಾಗಿದೆ. ಇನ್ಮುಂದೆ 35% ಅಲ್ಲ, 33% ಅಂಕ ಪಡೆದ್ರು ಕೂಡ ಪಾಸ್. ಜಸ್ಟ್ ಪಾಸ್ಗೆ ಬೇಕಾಗಿರುವಂಥದ್ದು 35% ಅಲ್ಲ. ಇನ್ಮೇಲೆ 33% ಪಡೆದುಕೊಂಡ್ರೂ ಕೂಡ ಆ ವಿದ್ಯಾರ್ಥಿ ಪಾಸ್. ಆಂತರಿಕ ಮತ್ತು ಬಾಹ್ಯ ಪರೀಕ್ಷೆ ಎರಡೂ ಸೇರಿ 33% ಮಾಡಿದ್ರೆ, ಅಂಕಗಳನ್ನು ಪಡೆದ್ರೆ ಆ ವಿದ್ಯಾರ್ಥಿ ಪಾಸ್. ಈ ಮೊದಲಿಗೆ ಅಂದ್ರೆ ಇಲ್ಲಿವರೆಗೂ ಇದು 35% ಇತ್ತು. 625 ಅಂಕಗಳಿಗೆ 206 ಪಡೆದ್ರೆ ಸಾಕು, ಆ ವಿದ್ಯಾರ್ಥಿ ಉತ್ತೀರ್ಣನಾಗ್ತಾನೆ, ಅಂದ್ರೆ ಪಾಸ್ ಆಗ್ತಾನೆ. ಆಯಾ ವಿಷಯದಲ್ಲಿ ಕನಿಷ್ಠ 30% ಅಂಕ ಪಡೆದ್ರೆ ಪಾಸ್. ಒಟ್ಟಾರೆ 625ಕ್ಕೆ ಪರೀಕ್ಷೆಯನ್ನ ಬರೆಯಲಾಗುತ್ತೆ. ಇಲ್ಲಿವರೆಗೂ 35% ಮಾಡಬೇಕಾಗಿತ್ತು ಜಸ್ಟ್ ಪಾಸ್ ಆಗೋದಕ್ಕೆ. 625 ಅಂಕಗಳಿಗೆ ಈಗ 206 ಮಾರ್ಕ್ಸ್ಗಳನ್ನು ತೆಗೆದ್ರೆ ಆ ವಿದ್ಯಾರ್ಥಿ ಉತ್ತೀರ್ಣನಾಗ್ತಾನೆ, ಪಾಸ್ ಆಗ್ತಾನೆ. ನಿಯಮಗಳನ್ನ ಬದಲಾವಣೆ ಮಾಡಿ ರಾಜ್ಯ ಸರ್ಕಾರ ಅಧಿಸೂಚನೆಯನ್ನ ಹೊರಡಿಸಿದೆ. ಈಗ ರಾಜ್ಯ ಪತ್ರದಲ್ಲಿ ಕರಡು ಅಧಿಸೂಚನೆ ಹೊರಡಿಸಿದೆ ರಾಜ್ಯ ಸರ್ಕಾರ. ಕರಡು ಅಧಿಸೂಚನೆ ಆಕ್ಷೇಪಣೆಗೆ 15 ದಿನಗಳ ಅವಕಾಶವನ್ನು ಕೂಡ ನೀಡಲಾಗಿದೆ.